ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಿಯೋ ಕಂಪ್ನಿಲಿ ನಡೆಸ್ತಿರೋಂಥ ಇಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಒಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಇಲ್ಲಿ ನಿಮಗೆ ಪರ್ ಮಂತ್ 30,000 ಸ್ಯಾಲ್ರಿನ ಇವರು ಕೊಡ್ತಾ ಇದ್ದಾರೆ. ನೀವು ಏನಾದರೂ ಡಿಗ್ರಿ ಮಾಡಿದ್ದೀನಿ ಅಥವಾ ನಾನು PUC ಜಸ್ಟ್ ಪಾಸ್ ಆಗಿದ್ದೀನಿ ಅಂದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಹೌಸ್ ವೈಫ್ಸ್ಗಳಿಗಂತೂ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಸೊ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ನಾನು ನೌಕರಿ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಹಾಗೆ ನೀವು ಇಲ್ಲಿ ನೋಡಿದ್ರೆ ಜಿಯೋ ಕಂಪ್ನಿಯವರು ಹೈಯರಿಂಗ್ನ ನಡೆಸ್ತಾ ಇರೋವಂಥದ್ದು. ಈ ಕಂಪ್ನಿಗೆ ನಿಮಗೆ 4.3 ಸ್ಟಾರ್ ರೇಟಿಂಗ್ನ ಕೊಟ್ಟಿದ್ದಾರೆ ಅಲ್ಲಿ ವರ್ಕ್ ಮಾಡಿರೋ ಅಂಥವರು. ಇನ್ನು ನೀವು ಇಲ್ಲಿ ನೋಡಿದ್ರೆ ವಿ ಆರ್ ಹೈಯರಿಂಗ್ ಅಡ್ವೈಸಸ್ ಫಾರ್ ವರ್ಕ್ ಫ್ರಮ್ ಹೋಮ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ವರ್ಕ್ ಫ್ರಮ್ ಹೋಮ್ಗೆ ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇರೋವಂಥದ್ದು. ನೀವು ಅಕಸ್ಮಾತ್ ಏನಾದ್ರು ಫ್ರೆಷರ್ ಇದ್ದೀರಾ ಅಥವಾ ನಮ್ಗೆ 3 ಇಯರ್ಸ್ವರೆಗೂ ಎಕ್ಸ್ಪೀರಿಯನ್ಸ್ ಇದೆ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲಿ ಫ್ರೆಷರ್ಸ್ ಕೂಡ ಎಲಿಜಿಬಲ್ ಆಗಿದ್ದಾರೆ. ಇನ್ನು ಸ್ಯಾಲ್ರಿ ನೋಡಿದ್ರೆ ನಿಮಗೆ 3 ಇಂದ 3.5 lakhs ಪರ್ ಆ್ಯನಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಅರೌಂಡ್ ನಿಮಗೆ 30,000ವರೆಗೂ ಪರ್ ಮಂತ್ ಸ್ಯಾಲ್ರಿನ ಕೊಡ್ತಾರೆ. ಇನ್ನು ಇದು ವರ್ಕ್ ಫ್ರಮ್ ಹೋಮ್ ಆಗಿದೆ, ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ 2 weeks ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. ಸೊ ಇನ್ನೂ ಅವರು ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇದ್ದಾರೆ. ಸೊ ಯಾರು ಕೂಡ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಿದ್ದ ಹಾಗೆ ಅಪ್ಲೈನ ಮಾಡಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಅವರು ಬೇಕು ಅಂತ ಹೇಳಿದ್ದಾರೆ ಅಥವಾ ನಿಮ್ಗೆ ಏನು ಎಲಿಜಿಬಿಲಿಟಿ ಇರಬೇಕು ಅನ್ನೋದು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ನಾವು ಅಪ್ಲೈ ಮಾಡ್ಬೋದು ಅನಿಸಿದ್ರೆ ಈ ಕೆಲಸಕ್ಕೆ ಅಪ್ಲೈನ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ ನಿಮಗೆ ಇನ್ನೂ ಒಂದಷ್ಟು ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡಿದ್ರೆ ನಿಮಗೆ ಜಾಬ್ ಐಕ್ಸ್ ಏನಿರಬೇಕು ಅಂದರೆ ಗುಡ್ ವರ್ಬಲ್ ಆ್ಯಂಡ್ ರೈಟಿಂಗ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಬರೆಯೋದಕ್ಕೆ ಮತ್ತು ಓದೋದಕ್ಕೆ ಇಂಗ್ಲೀಷ್ ಬರಬೇಕು, ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕನ್ನಡದಲ್ಲಿ ಕೆಲಸ ಇಲ್ಲ, ಇಂಗ್ಲೀಷ್ ಬರಲೇಬೇಕಾಗಿದೆ. ಸೊ ಇಂಗ್ಲೀಷ್ ಅಲ್ಲಿ ವರ್ಕ್ ಮಾಡೋರು ರೆಡಿ ಇರೋರು ಇಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲ ನಾನು ಕನ್ನಡಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೂ ಕೂಡ ಕೆಲವೊಂದು ಸಲ ಅಪ್ಲೈನ ಮಾಡಿ ವೇಕೆನ್ಸಿ ಇದ್ದರೆ ಅವ್ರು ನಿಮಗೆ ಕೊಡ್ತಾರೆ. ಓಕೆನಾ? ಕಂಫರ್ಟಬಲ್ ವಿತ್ ವಾಯ್ಸ್, ಇಮೇಲ್ ಆ್ಯಂಡ್ ಚಾಟ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಕಾಲಿಂಗ್ ಅಥವಾ ಇಮೇಲ್ ಪ್ರೋಸೆಸ್ ಅಥವಾ ಚಾಟ್ ಪ್ರೋಸೆಸ್ಸಲ್ಲಿ ವರ್ಕ್ ಮಾಡೋದಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹ್ಯಾಂಡಲಿಂಗ್ ಕಸ್ಟಮರ್ ಕ್ವೆರೀಸ್ ಥ್ರೂ ವೇರಿಯಸ್ ಕಮ್ಯುನಿಕೇಟಿವ್ ಚಾನಲ್ಸ್ ಫಾರ್ ವರ್ಕಿಂಗ್ ಇನ್ 24/7 ರೊಟೇಷ್ನಲ್ ಶಿಫ್ಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಕಸ್ಟಮರ್ ಕ್ವೆರೀಸ್ನ ನೀವು ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಜೊತೆಗೆ ಇಲ್ಲಿ 24/7 ರೊಟೇಷ್ನಲ್ ಶಿಫ್ಟ್ಸ್ ಇರುತ್ತೆ. ಇಲ್ಲಿ ಮಾರ್ನಿಂಗ್ ಶಿಫ್ಟ್ಸು ಇರುತ್ತೆ, ನೈಟ್ ಶಿಫ್ಟ್ಸು ಕೂಡ ಇರುತ್ತೆ. ನಿಮ್ಗೆ ಅದು ಓಕೆ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಯಾಲ್ರಿ ಅಪ್ ಟು 3.6 lakhs ಅಂತ ಹೇಳ್ತಾ ಇದ್ದಾರೆ. ಅಂದರೆ 3,60,000 ನಿಮಗೆ ಪರ್ ಮಂತ್ ಸ್ಯಾಲ್ರಿನ 3.6 lakhs ಪರ್ ಆ್ಯನಮ್ ನಿಮಗೆ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ, ಕ್ಯಾಂಡಿಡೇಟ್ಸ್ ಗ್ರೀಟಿಂಗ್ ಫಾರ್ ದ ಡೇ, ವಿ ಆರ್ ಹೈಯರಿಂಗ್ ಫಾರ್ ದ ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಇಲ್ಲಿ ಅವ್ರು ನಿಮ್ಮನ್ನ ಹೈಯರಿಂಗ್ನ ಮಾಡ್ತಾ ಇರೋವಂಥದ್ದು ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರಬೇಕು ಅಂದರೆ ಶುಡ್ ಕಂಫರ್ಟಬಲ್ ಆ್ಯಂಡ್ ಫ್ಲೆಕ್ಸಿಬಲ್ ಟು ವರ್ಕ್ ಫಾರ್ ವಾಯ್ಸ್, ಇಮೇಲ್ ಆ್ಯಂಡ್ ಚಾಟ್ ಆ್ಯಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತದೆ. ಆಲ್ರೆಡಿ ಅವ್ರು ಹೇಳಿರೋ ಹಾಗೆ ನೀವು ಫೋನಲ್ಲಿ ಮಾತಾಡಿ ಕಸ್ಟಮರ್ಸ್ಗೆ ಹೆಲ್ಪ್ ಮಾಡುವಂಥದ್ದು ಅಥವಾ ಇಮೇಲಲ್ಲಿ ಹೆಲ್ಪ್ ಮಾಡುವಂಥದ್ದು, ಚಾಟ್ ಪ್ರೋಸೆಸ್ಸಲ್ಲಿ ಹೆಲ್ಪ್ ಮಾಡುವಂಥದ್ದಕ್ಕೆ ನೀವು ರೆಡಿ ಇರಬೇಕು. ಬಿಸ್ನೆಸ್ಗೆ ಅಥವಾ ಆ ಟೈಮಿಗೆ ಯಾವುದು ವೇಕೆನ್ಸಿ ಇದೆ ಅದಕ್ಕೆ ನಿಮ್ಮನ್ನ ಶಿಫ್ಟ್ಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೈಯರಿಂಗ್ ಕ್ಯಾಂಡಿಡೇಟ್ಸ್ ವಿತ್ ಗುಡ್ ವರ್ಬಲ್ ಆ್ಯಂಡ್ ರೈಟಿಂಗ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ತಿದ್ದಾರೆ. ನಿಮಗೆ ಇಲ್ಲಿ ಚೆನ್ನಾಗಿ ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇಂಗ್ಲೀಷು ಶುಡ್ ಹ್ಯಾವ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಹ್ಯಾಂಡಲಿಂಗ್ ಕಸ್ಟಮರ್ ಕ್ವೆರೀಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನಿಮಗೆ ಕಸ್ಟಮರ್ ಕ್ವೆರೀಸ್ನ ಹ್ಯಾಂಡಲ್ ಮಾಡೋದಕ್ಕೆ ಬರಬೇಕು, ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅದಾದಮೇಲೆ ಎಕ್ಸ್ಪೀರಿಯನ್ಸ್ BPO ಕ್ಯಾಂಡಿಡೇಟ್ಸ್ ಪ್ರಿಫರ್, ಫ್ರೆಷರ್ಸ್ ಆರ್ ವೆಲ್ಕಮ್ ಟು ಅಂತ ಹೇಳಿದ್ದಾರೆ. ನಿಮ್ಗೇನಾದ್ರು ಕಸ್ಟಮರ್ ಸಪೋರ್ಟ್ ರೋಲಲ್ಲಿ ಅಥವಾ BPO ಅಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ತುಂಬ ಒಳ್ಳೆಯದು. ಅಥವಾ ಫ್ರೆಷರ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಫ್ರೆಷರ್ಸ್ ಎಲ್ಲ ಯಾರ್ಯಾರಿದ್ದೀರಾ ಮಿಸ್ ಮಾಡ್ಕೊಳ್ತಾ ಇಲ್ಲಿ ಅಪ್ಲೈನ ಮಾಡಿ. ಜಿಯೋ ಅವರು ಈ ನಡುವೆ ತುಂಬಾ
ವೇಕೆನ್ಸೀಸ್ಗಳನ್ನ ಬಿಡ್ತಾ ಇದ್ದಾರೆ, ಹೈಯರಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ನೀವು ಇದಕ್ಕೆ ಅಪ್ಲೈ ಮಾಡಿದ್ರೆ ಒಳ್ಳೆ ಸ್ಯಾಲ್ರಿ ಕೂಡ ನಿಮಗೆ ಸಿಗುತ್ತೆ, ಹಾಗೆ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ಈ ಕಂಪ್ನೀಲಿ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನೀವು ಬೇಕಂದರೆ ಗೂಗಲಲ್ಲಿ ರೇಟಿಂಗ್ಸ್ ಕೂಡ ನೋಡ್ಬೋದು. ಸೊ ಯಾರು ಕೂಡ ಮಿಸ್ ಮಾಡ್ಕೊಂಡೆ ಫ್ರೆಷರ್ಸು ಅಪ್ಲೈ ಮಾಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಒಳ್ಳೆ ಕಂಪ್ನಿಗೆ ಅಪ್ಲೈ ಮಾಡೋದಕ್ಕೆ. ಓಕೆನಾ. ಹೈಯರಿಂಗ್ ಒನ್ಲಿ ಫಾರ್ ನಾನ್ ಮೆಟರಿಕ್ ಸಿಟೀಸ್ ಅಂತ ಕೊಟ್ಟಿದ್ದಾರೆ. ಹಾಗೆ 24/7 ರೊಟೇಷ್ನಲ್ ಶಿಫ್ಟ್, 6 days ವರ್ಕ್ ಆ್ಯಂಡ್ 1 ರೊಟೇಷ್ನಲ್ ವೀಕ್ ಆಫ್ ಅಂತ ಹೇಳಿದ್ದಾರೆ. ಇಲ್ಲಿ 24/7 ರೊಟೇಷ್ನಲ್ ಶಿಫ್ಟ್ಸ್ ಅಂದರೆ ಮಾರ್ನಿಂಗ್ ಶಿಫ್ಟ್ಸು ಇರುತ್ತೆ, ನೈಟ್ ಶಿಫ್ಟ್ಸು ಇರುತ್ತೆ. ಹಾಗೆ 6 days ವರ್ಕ್, 6 ದಿನ ವರ್ಕ್ ಮಾಡಬೇಕು, ಮಂಡೇ ಟು ಸ್ಯಾಟರ್ಡೆ ಕಂಪ್ಲೀಟ್ ವರ್ಕ್ ಮಾಡಬೇಕು. 1 day ರೊಟೇಷ್ನಲ್ ವೀಕ್ ಆಫ್ ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಸಂಡೇಸ್ ಲೀವ್ ಕೊಡ್ತಾರೆ ಅಂತ ಇಲ್ಲ, ನಿಮಗೆ ಮಂಡೆಯಿಂದ ಸ್ಯಾಟರ್ಡೆ ಒಳಗೂ ಕೂಡ ಯಾವಾಗ ಬೇಕಾದರೂ ಲೀವ್ನ ಕೊಟ್ಟು ಸಂಡೇ ವರ್ಕ್ ಮಾಡಿ ಅಂತ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಮ್ಯಾಕ್ಸಿಮಮ್ ಏಜ್ ಎಲಿಜಿಬಿಲಿಟಿ ಇಸ್ 40 years ಅಂತ ಹೇಳ್ತಿದ್ದಾರೆ. ಅಂದರೆ 40 ವರ್ಷದ ಒಳಗೆ ಯಾರ್ಯಾರೆಲ್ಲ ಇದ್ದೀರಾ ಎಲ್ಲರೂ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೀವೇನಾದ್ರು PUC ಪಾಸ್ ಆಗಿದ್ದೀನಿ ಅಂದರೂ ಓಕೆ, ಅಪ್ಲೈನ ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ದು ಹೌಸ್ ವೈಫ್ಸ್ ಅಥವಾ ಮದರ್ಸ್ ಯಾರ್ಯಾರಿದ್ದೀರಾ PU ಪಾಸ್ ಆಗಿರೋರು ಮಿಸ್ ಮಾಡದೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಒಂದು ಇನ್ಕಮ್ ನಿಮಗೂ ಮನೆಯಿಂದ ತುಂಬ ಚೆನ್ನಾಗಿ ಸಿಗುತ್ತೆ. ಇನ್ನು ಗ್ರ್ಯಾಜುಯೇಟ್ಸ್ ಆ್ಯಂಡ್ ಅಂಡರ್ ಗ್ರ್ಯಾಜುಯೇಟ್ಸ್ ಬೋರ್ಡ್ಸ್ ಕ್ಯಾನ್ ಅಪ್ಲೈ ಅಂತ ಹೇಳಿದ್ದಾರೆ. ನಾನು ನಿಮಗೆ ಹೇಳಿದೆ ಅಲ್ವಾ, ಡಿಗ್ರಿ ಆಗಿದೆ ಅಥವಾ ಗ್ರ್ಯಾಜುಯೇಟ್ಸ್ ಆಗಿದ್ದೀವಿ ಅಥವಾ PUC ಪಾಸ್ ಆಗಿದ್ದೀವಿ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಸ್ಯಾಲ್ರಿ 3.6 per annum ಅಂತ ಹೇಳ್ತಾರೆ. ಓಕೆನಾ. ಅಂದರೆ ನಿಮಗೆ ಪರ್ ಮಂತ್ 30,000 rupees ಸ್ಯಾಲ್ರಿ ಬರುತ್ತೆ ನಿಮಗೆ. ಇಮಿಡಿಯೇಟ್ ಜಾಯ್ನಿಂಗ್ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಅಂದರೆ ಇಮಿಡಿಯೇಟಾಗಿ ಜಾಯ್ನ್ ಆಗಬೇಕು. ಇವತ್ತು ನಿಮಗೆ ಇಂಟರ್ವ್ಯೂ ತೊಗೊಂಡ್ರು ಅಂದರೆ 1 ಅಥವಾ 2 ದಿನದ ಒಳಗೆ ನೀವು ಜಾಯ್ನ್ ಆಗೋಕ್ಕೆ ಆಗಬೇಕು. ಆ ಥರದವ್ರನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಶುಡ್ ಹ್ಯಾವ್ ಓನ್ ಸಿಸ್ಟಮ್ ಆ್ಯಂಡ್ ಗುಡ್ ಆನ್ ಬೋರ್ಡಿಂಗ್ ಕನೆಕ್ಷನ್ಸ್ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಹತ್ರ ನಿಮ್ಮ ಸ್ವಂತ ಲ್ಯಾಪ್ಟಾಪ್ ಇರಬೇಕು, ಹಾಗೆ ವೈಫೈ ಕನೆಕ್ಷನ್ ಇರಬೇಕು ಅಥವಾ ಒಳ್ಳೆ ಕನೆಕ್ಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೈಂಡ್ಲಿ ಶೇರ್ ಆ್ಯಂಡ್ ಅಪ್ಡೇಟೆಡ್ ರೆಸ್ಯೂಮ್ ವಿತ್ ಲೇಟೆಸ್ಟ್ ಫೋಟೋ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಮತ್ತು ಲೇಟೆಸ್ಟ್ ಆಗಿರೋಂಥ ನಿಮ್ಮದು ಒಂದು ಫೋಟೋನ ಇಲ್ಲಿ ಕಳಿಸ್ಬೇಕಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಅವ್ರು ಕೇಳಿರುವಂಥ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿದೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ಇಲ್ಲಿ ಅವರ ಏನು ಹೇಳ್ತಾರೆ, ರೆಸ್ಯೂಮ್ನ ಶೇರ್ ಮಾಡೋದಕ್ಕೆ ಅಂತಲೇ ಇಲ್ಲಿ ಅವ್ರು ನಿಮಗೊಂದು ಇಮೇಲ್ ಕೊಟ್ಟಿದ್ದಾರೆ, ಜೊತೆಗೆ ಯಾವಾಗ ಒಳಗೆ ನೀವು ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಶೇರ್ ರೆಸ್ಯೂಮ್ ಆನ್ ಇಮೇಲ್ ID ಅಂತ ಅವರೊಂದು ಇಮೇಲ್ ID ಕೊಟ್ಟಿದ್ದಾರೆ. ಹಾಗೆ ಮಂಡೇ ಟು ಸ್ಯಾಟರ್ಡೆ ಬಿಟ್ವೀನ್ 10 AM to 6 PM ನೀವು ಸೆಂಡ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆನಾ. ಅದಾದಮೇಲೆ ಶುಡ್ ಓನ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಾಂಟ್ಯಾಕ್ಟ್ ಅಂತ ಹೇಳಿದ್ದಾರೆ. ಅಂದರೆ ನೀವು ರೆಸ್ಯೂಮ್ ಮತ್ತು ನಿಮ್ಮ ಲೇಟೆಸ್ಟ್ ಫೋಟೋ ಕಳಿಸಿರ್ತೀರ ಅಲ್ವಾ, ಅದೇನಾದ್ರು ಶಾರ್ಟ್ ಲಿಸ್ಟ್ ಆಯಿತು ಅಂದರೆ ಆವಾಗ ಮಾತ್ರ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಇಮೇಲ್ ಮಾಡ್ತಾರೆ ಅಥವಾ ಕಾಲ್ ಮಾಡ್ತಾರೆ, ಇಲ್ಲಾಂದರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನಿಮಗೇನಾದರೂ ಅಪ್ಡೇಟೆಡ್ ರೆಸ್ಯೂಮ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನನ್ನ ಹಳೆ ವೀಡಿಯೋದಲ್ಲಿ ನಾನೊಂದು ಅಪ್ಡೇಟೆಡ್ ರೆಸ್ಯೂಮ್ ಹೇಗೆ ರೆಡಿ ಮಾಡಬೇಕು ಅಂತ ರೀಸೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಚೆಕ್ ಮಾಡ್ಬೋದು. ಅದನ್ನು ಎಲ್ಲ ರೀತಿಯಾದಂಥ ಕೆಲಸಗಳಿಗೂ ಕೂಡ ನೀವಿಲ್ಲಿ ಅದೇ ರೆಸ್ಯೂಮ್ನ ಹಾಕ್ಬೋದು. ಬಟ್ ನಿಮ್ಮ ಸ್ಕಿಲ್ಸ್ ಮತ್ತು ಟಾಪಿಕ್ಸ್ನ ಚೇಂಜ್ ಮಾಡಬೇಕಾಗಿರುತ್ತೆ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಹಾಗೆ ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ರೋಲ್ಸ್ ಬಂದು ಕಸ್ಟಮರ್ ಸಪೋರ್ಟ್, ಸರ್ವಿಸ್ ಹಾಗೆ ಆಪ್ರೇಟರ್ ಅಂತ ರೋಲ್ ಕೊಟ್ಟಿದ್ದಾರೆ. ಅದಾದಮೇಲೆ ಇಂಡಸ್ಟ್ರಿ ಬಂದು ಟೆಲಿಕಾಲಿಂಗ್ ISP ಅಂತ ಹೇಳಿದ್ದಾರೆ. ಡಿಪಾರ್ಟ್ಮೆಂಟ್ ಬಂದು ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪ್ರೇಟರೇ ಇದೆ. ಹಾಗೆ ಎಂಪ್ಲಾಯ್ಮೆಂಟ್ ಟೈಪ್ ಬಂದು ಫುಲ್ ಟೈಮ್ ಆಗಿದೆ, ಹಾಗೆ ಫುಲ್ ಟೈಮ್ ಆಗಿದೆ, ಪರ್ಮನೆಂಟ್ ಅಂತ ಇಲ್ಲ, ಟೆಂಪ್ರವರಿ ಅಥವಾ ಕಾಂಟ್ರೆಂಟ್ ಅಂತ ಕೊಟ್ಟಿದ್ದಾರೆ. ಹಾಗೆ ಕ್ಯಾಟಗರಿ ಬಂದರೆ ಸೇಮ್ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪ್ರೇಟರ್ ಆಗಿ ಇಲ್ಲಿ ಬರ್ತಾ ಇದೆ. ಸೊ ಎಲ್ಲ ಸೇಮೇ ಇದೆ, ತುಂಬ ಏನಿಲ್ಲ. ಕಸ್ಟಮರ್ ಸಪೋರ್ಟ್ ರೋಲ್ಗೆ ಒಟ್ಟಿನಲ್ಲಿ ಅವ್ರು ನಿಮ್ಗೆ ಹೈಯರಿಂಗ್ ಮಾಡ್ತಾ ಇರೋದು ಫುಲ್ ಟೈಮ್ಗೆ. ಇದು ನಿಮ್ಮ ವರ್ಕ್ ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಇಲ್ಲಿ ಪರ್ಮನೆಂಟ್ ಆಗೋದು ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಎಜುಕೇಷನ್ ನೋಡಿದ್ರೆ ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ ಆಲ್ರೆಡಿ. ಓಕೆನಾ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಸಿಂಪಲ್ ಆಗಿರೋವಂಥ ಕೆಲಸ ಆಗಿದೆ. ಶಾರ್ಟಾಗಿ ಹೇಳಬೇಕು ಅಂದರೆ ನೀವು ಕಸ್ಟಮರ್ ಸಪೋರ್ಟ್ ರೋಲಲ್ಲಿ ವರ್ಕ್ ಮಾಡ್ತೀರಾ. ಕಸ್ಟಮರ್ಸ್ಗೆ ಜಿಯೋ ಕಂಪ್ನಿಯಿಂದ ಏನಾದರೂ ಇವಾಗ ರೀಚಾರ್ಜ್ ಹೇಗೆ ಮಾಡಬೇಕು ಅಥವಾ ನೆಟ್ ಪ್ಯಾಕ್ ಎಷ್ಟಕ್ಕಿದೆ, ನಮ್ಮಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಥವಾ ಯಾರು ರೀಚಾರ್ಜ್ ಮಾಡಿರೋಲ್ಲ ಅಂಥವ್ರ ನಂಬರ್ಸ್ಗಳನ್ನ ನಿಮಗೆ ಕಾಲ್ ಮಾಡಿ ಅವ್ರಿಗೆ ನೆನಪಿಸಿ ಯಾವಾಗ ರೀಚಾರ್ಜ್ ಮಾಡ್ತಾರೆ ಕೇಳ್ರಿ ಅಂತ ಕೊಟ್ಟಿರ್ತಾರೆ. ಈ ರೀತಿಯಾದಂಥ ಕೆಲಸಗಳು ನಿಮಗೆ ಕಾಲಿಂಗಲ್ಲಿರುತ್ತೆ. ಇನ್ನು ಇಮೇಲಲ್ಲಿ ನಿಮಗೆ ಯಾರು ಆದಷ್ಟು
ಜಿಯೋ ಕಂಪ್ನಿಗಳಲ್ಲಿ ಇಮೇಲ್ಗಳ ವರ್ಕ್ ಆಗೋದಿಲ್ಲ. ತುಂಬ ಕಮ್ಮಿ ಜನ ಇಮೇಲ್ನ ಮಾಡುವಂಥದ್ದು. ಸೊ ಅಲ್ಲೂ ಕೂಡ ಕಮ್ಮಿ ಕೆಲಸನೇ ನಿಮಗೆ ಇರುತ್ತೆ. ಇನ್ನು ಚಾಟಲ್ಲೂ ಕೂಡ ಅದೇ ಆಗಿರುತ್ತೆ. ಓಕೆನಾ? ಅಂದರೆ ಜಿಯೋ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ ಅಲ್ವಾ, ಅದಕ್ಕೆ ಮೆಸೇಜ್ ಮಾಡಿರ್ತಾರೆ, ಅಥವಾ ಲೈಕ್ ಏನಾರು ಇನ್ಫಾರ್ಮೇಷನ್ಸ್ ಬೇಕು ಅಂತ ಕೇಳಿರ್ತಾರೆ, ಅದಕ್ಕೆ ನೀವು ರಿಪ್ಲೈ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಈಸಿ ಆಗಿರೋವಂಥ ಕೆಲಸ. ಕಾಲಿಂಗಲ್ಲಿದ್ದರೆ ಮಾತ್ರ ಸ್ವಲ್ಪ ಕೆಲಸ ಇರುತ್ತೆ. ಸೊ ಅವರು ಕೊಡ್ತಾ ಇರೋವಂಥ ಸ್ಯಾಲ್ರಿಗೆ ಅದು ಬರುತ್ತಂತ ಅನಿಸುತ್ತೆ ನನಗೆ. ಸೊ ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ, ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದೊಂದು ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿ ಅಪ್ಲೈಡ್ ಅಂತ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ. ಇದಾದಮೇಲೆ ನೀವು ಕೊಟ್ಟಿರೋವಂಥ ಇಮೇಲ್ ಅಥವಾ ನಿಮ್ಮ ಫೋನ್ ನಂಬರ್ಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆ ಕಾಲ್ ಅಥವಾ ಇಮೇಲ್ನ ನೀವು ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ಇಮೇಲಲ್ಲಿ ನೀವು ಸ್ಪ್ಯಾಮ್ ಲಿಸ್ಟ್ನು ಕೂಡ ಅವಾಗವಾಗ ಚೆಕ್ ಮಾಡ್ತಾಯಿರಿ. ಇಲ್ಲ ನಾನು ಈಗೂ ಅಪ್ಲೈ ಮಾಡ್ತೀನಿ ಅಂತ ಅಂದರೆ ಅಲ್ಲಿ ಲೈಕ್ ಒಂದು ನಿಮಿಷ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ನೀವು ನೋಡಿದ್ರೆ ಕೆಳಗೆ ನಿಮಗೊಂದು ಇಮೇಲ್ ಐ ಡಿ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿದೆ ನೋಡಿ ಇಮೇಲ್ ಐ ಡಿ. ಈ ಇಮೇಲ್ ಐ ಡಿಗೆ ಬಿಟ್ವೀನ್ 10 AM ಇಂದ 6 PM ಒಳಗೆ ನೀವು ನಿಮ್ಮ ರೆಸ್ಯೂಮ್ ಮತ್ತು ಅಪ್ಡೇಟೆಡ್ ಲೇಟೆಸ್ಟ್ ಫೋಟೋನ ನೀವು ಕಳಿಸ್ಕೊಟ್ರೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ. ಇಲ್ಲೂ ಅಪ್ಲೈ ಮಾಡಿ. ಇಲ್ಲಿ ಕೊಟ್ಟಿರೋಂಥ ಇಮೇಲ್ಗೂ ಕೂಡ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಮತ್ತು ಲೇಟೆಸ್ಟ್ ಫೋಟೋನ ಕಳಿಸಿ. ಇಲ್ಲಿ ನಾನು ತೋರಿಸ್ದೆ ಅಲ್ವಾ, ಅಪ್ಲೈ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಕೂಡ ನೀವು ಅಪ್ಲೈನ ಮಾಡಿ. ಯಾಕೆ ಈ ಆ್ಯಪಲ್ಲೂ ಕೂಡ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಲೈಕ್ ಇದರಲ್ಲಿ ನಿಮ್ಮ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ನೀವು ಹೇಗೆ ಸರ್ಚ್ ಮಾಡಿದ್ದೀರಾ, ಯಾವ ರೋಲ್ಗೆ ಸರ್ಚ್ ಮಾಡಿದ್ದೀರಾ, ಅಥವಾ ಯಾವ ರೀತಿ ಅಪ್ಲೈ ಮಾಡಿದ್ದೀರಾ ಅನ್ನೋದೆಲ್ಲನೂ ಕೂಡ ಅವ್ರಿಗೆ ಕೆಲವೊಂದು ಡೀಟೇಲ್ಸ್ಗಳು ಹೋಗ್ತಾ ಇರುತ್ತೆ. ಸೊ ಇಲ್ಲಿಂದ ನೀವು ಅಪ್ಲೈ ಮಾಡೋದ್ರಿಂದ ನೀವೆಷ್ಟು ವರ್ಕ್ಸ್ ಬಗ್ಗೆ ಅಥವಾ ಜಾಬ್ ಬಗ್ಗೆ ಇಂಟ್ರೆಸ್ಟ್ ಇದ್ದೀರಾ ಅಂತ ಗೊತ್ತಾಗಿ ಅವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನಿಮ್ಮ ಏನಾರು ರೆಸ್ಯೂಮ್ ಸೆಟ್ ಆಗುತ್ತೆ ಅಥವಾ ನಿಮ್ಮ ಸ್ಕಿಲ್ಸ್ ಮ್ಯಾಚ್ ಆಗುತ್ತೆ ಅಂದರೆ ಅವರು ನಿಮ್ಮನ್ನ ಸೆಲೆಕ್ಟ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನಾನು ಏನಕ್ಕೆ ಇಮೇಲ್ಗೆ ನಾನು ಸೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅವರು ಇಮೇಲಲ್ಲಿ ನೋಡಬೇಕಾದ್ರೂ ಏನಾದರೂ ಚೆಕ್ ಮಾಡಿ ನಿಮ್ಮ ರೆಸ್ಯೂಮ್ ಅವ್ರಿಗೆ ಇಷ್ಟ ಆಯಿತು ಅಂದರೆ ಕಾಲ್ ಅಥವಾ ಇಮೇಲ್ ಮಾಡಿ ಅವ್ರು ನಿಮಗೆ ರೆಸ್ಪಾಂಡ್ನ ಮಾಡ್ತಾರೆ. ಕೆಲವೊಂದು ಸಲ ಆ್ಯಪ್ಗಳಿಂದ ಹೈಯರ್ ಮಾಡೋರೆ ಬೇರೆಯವ್ರನ್ನ ಇಟ್ಟಿರ್ತಾರೆ, ಇನ್ನು ಇಮೇಲಿಂದ ಹೈಯರ್ ಮಾಡೋರೆ ಬೇರೆ ವರ್ಕರ್ ಇರ್ತಾರೆ. ಸೊ ಇಬ್ಬರ ಕಡೆಯಿಂದ ಎಲ್ಲಾದರೂ ಸರಿ ನಿಮಗೆ ಅಪ್ಲಿಕೇಶನ್ ಹೋಗಿ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆದರೆ ಒಳ್ಳೆಯದು ಅನ್ನೋದ್ರಿಂದ ನಾನು ಎರಡೂ ಥರ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಯಾವ ಥರ ಬೇಕು ಅಂದರೆ ಆ ಥರ ಮಾಡ್ಬೋದು, ಅಥವಾ ಎರಡೂ ಥರನೂ ನೀವು ಮಾಡಿದ್ರೆ ನಿಮಗೆ ಕೆಲಸ ಸಿಗುವಂಥ ಚಾನ್ಸಸ್ ಬೇಗ ಇರುತ್ತೆ ಅಷ್ಟೇ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ನಿಮ್ಗೆ ಏನಾರ ಡೌಟ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.